ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನ ಪರ್ವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದ ವಕ್ತ್ರಾದ್ಯಾಃ ಪಾರಿಷದ್ಯಾಪರಶ್ರುತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಭಗವಂತ ಕರ್ಮಗಳು, ಅದರಲ್ಲಿ 3 ವಿಧ, ಜ್ಞಾನದಲ್ಲಿ ವಿಧಗಳು, ಮತ್ತು ಸಾತ್ವಿಕ ರಜೋ ತಮೋ ಗುಣಗಳಿಲ್ಲದೆ ಇರತಕ್ಕಂತಹ ಒಂದು ಸ್ಥಳವೇ ಇಲ್ಲ ಅನ್ನೋದನ್ನು ಎಲ್ಲ ಹೇಳಿದ್ದಾನೆ. ಮತ್ತು ಚಾತುರ್ವರ್ಣಗಳಲ್ಲಿ ಯಾವ್ಯಾವರು ಸೇರ್ತಾರೆ ಅನ್ನೋದನ್ನು ಕೂಡ ಹೇಳಿ, ಅವರವರ ವೃತ್ತಿಯನ್ನು ಅವರವರು ಸರಿಯಾಗಿ ಮಾಡಿಕೊಂಡು ಹೋದರೆ ನಾನು ಎಲ್ಲರಿಗೂ ಸಿದ್ಧಿಯಾಗ್ತೇನೆ ಅಂತ ಹೇಳಿ ಭಗವಂತ ಹೇಳಿದ್ದನ್ನು ಕೇಳಿದ್ವಿ. ಇನ್ನು ಮುಂದಕ್ಕೆ ಭಗವಂತ ಹೇಳ್ತಾನೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಪರಮಾತ್ಮನನ್ನು ಯಾರ್ಯಾರು ಸೇರ್ತಾರೆ? ವಿಶುದ್ಧ ಬುದ್ಧಿ ಇರತಕ್ಕಂತಹವನು, ಸಾತ್ವಿಕನು, ನಿಯಮಿತವಾಗಿ ತನ್ನ ಭೋಜನವನ್ನು ಮಾಡತಕ್ಕಂತಹವನು, ಏಕಾಂತವಾಗಿ ಮತ್ತು ಶುದ್ಧವಾದ ಸ್ಥಳದಲ್ಲಿ ಇರಲು ವಾಸಿಸಲು ಇಷ್ಟಪಡ್ತಕ್ಕಂತಹವನು, ಅಂತಃಕರಣವನ್ನು ಇಂದ್ರಿಯವನ್ನು ಶುದ್ಧವಾಗಿ ಇಟ್ಟುಕೊಂಡು ಹತೋಟಿಯಲ್ಲಿ ಇಟ್ಟುಕೊಂಡಿರತಕ್ಕಂತಹವನು, ಮಾತಿನಲ್ಲಿ ಮನಸ್ಸಿನಲ್ಲಿ ಕಾಯ ವಾಚ ಮನಸ ಶುದ್ಧನಾಗಿ ಇರತಕ್ಕಂತಹವನು, ದೃಢನಾದಂತಹವನು, ವೈರಾಗ್ಯ ಸ್ವಭಾವ ಇರತಕ್ಕಂತಹವನು, ಮತ್ತು ಹರ್ಷ ದರ್ಪ ಕ್ರೋಧ ಇವುಗಳಲ್ಲಿ ತಾನು ಆಸಕ್ತನಲ್ಲದೆ ಇರತಕ್ಕಂತಹವನು, ಚೆನ್ನಾಗಿ ಸಂಗ್ರಹಿಸಿದಂಥದ್ದು ಹಣಗಳನ್ನು ಎಲ್ಲವನ್ನೂ ಕೂಡ ತ್ಯಾಗವನ್ನು ಮಾಡುವ ಸ್ವಭಾವ ಇರತಕ್ಕಂತಹವನು. ಅಂದರೆ ಹಿಂದೆ ಹೇಳಿದ್ವಿ, ತಪಸ್ಸು, ದಾನ ಮತ್ತು ಜ್ಞಾನ ಇವುಗಳಲ್ಲಿ, ಹೋಮ ಇವುಗಳಲ್ಲಿ ಹಣವನ್ನು ತಾನು ಮಾಡತಕ್ಕಂಥ ಆರ್ಜಿಸಿದಂತಹ ಹಣಗಳನ್ನು ಕೂಡ ತಾನು ಹಾಕತಕ್ಕಂತಹವನು. ಮತ್ತು ಪರಬ್ರಹ್ಮ ಪರಮಾತ್ಮನ ಬ್ರಹ್ಮಾರ್ಪಣ ಸ್ವಭಾವದಲ್ಲಿ ಎಲ್ಲ ಫಲಗಳನ್ನು ತ್ಯಾಗ ಮಾಡತಕ್ಕಂತಹವನು ಸಚ್ಚಿದಾನಂದ ಘನ ಪರಬ್ರಹ್ಮ ಪರಮಾತ್ಮನನ್ನು ಹೊಂದುತ್ತಾನೆ ಅಂತ ಹೇಳಿ ನಾವು ಹಿಂದೆ ಇದರಲ್ಲಿ ಒಂದರಲ್ಲಿ ನಮ್ಮ ವಿದುರ ನೀತಿಯಲ್ಲಿ ಕೇಳಿದ್ವಿ ಹರ್ಷ ದರ್ಪಗಳ ವಿಚಾರವಾಗಿ. ಹರುಷ ದರ್ಪ ಕ್ರೋಧ ಲಜ್ಜಾತುರತೆ ಮಾನಭಿಮಾನ ವಿವರಳು ವಿರುತ ಸಮವೆಂದೆನಿಸಿ ಕೃತ್ಯ ಕೌಶಲವಾ ಅಂತ ಹೇಳಿ ಅದನ್ನು ಯಾರು ಬೆಳೆಸಿಕೊಂಡು ಹೋಗ್ತಾರೋ ಅವರು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ. ಹರ್ಷ ದರ್ಪ ಕ್ರೋಧಗಳು ಇದರ ಅಗತ್ಯ ಇಲ್ಲ. ಪುಣ್ಯವನ್ನೇ ಜಾಸ್ತಿ ಆರ್ಜನೆ ಮಾಡಿದರೂ ಕೂಡ ಸ್ವರ್ಗಕ್ಕೆ ಹೋಗ್ತೀವಿ, ಮತ್ತೆ ಮರ್ತ್ಯಲೋಕಕ್ಕೆ ವಾಪಸ್ಸು ಬರ್ತೀವಿ ಹೊರತು ಇದು ಯಾವುದನ್ನೂ ಕೂಡ ನಾವು ಲೆಕ್ಕದಲ್ಲಿ ಇಟ್ಟುಕೊಳ್ಳಬಾರದು ಅನ್ನತಕ್ಕಂತಹ ಭಾವನೆಯಲ್ಲಿ ತಟಸ್ಥನಾಗಿ ಜೀವನವನ್ನು ಮಾಡಬೇಕು. ಸಚ್ಚಿದಾನಂದ ಘನ ಪರಬ್ರಹ್ಮನನ್ನು ತಾನು ಹೊಂದುತ್ತಾನೆ ಅಂತ ಹೇಳಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ, ಇದನ್ನೇ ಹೇಳ್ತಾನೆ ಇಲ್ಲಿ. ಆ ಬ್ರಹ್ಮಭೂತನಾದಂತಹ ಆತ್ಮವುಳ್ಳವನು ಪರಮಾತ್ಮ ಪರಬ್ರಹ್ಮನನ್ನು ಸೇರಬೇಕು ಅಂದ್ಕೊಂಡಿರೋವನು ಯೋಚನೆಯನ್ನೂ ಮಾಡೋದಿಲ್ಲ, ಮತ್ತು ಯಾರನ್ನೂ ಉದಾಸೀನ ಕೂಡ ಮಾಡೋದಿಲ್ಲ, ಯಾವುದನ್ನು ಯೋಚಿಸುವುದೂ ಇಲ್ಲ, ಯಾವುದನ್ನು ಬಯಸುವುದೂ ಇಲ್ಲ. ಸಮಸ್ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಎಲ್ಲ ಪ್ರಪಂಚದಲ್ಲಿ ಇರತಕ್ಕಂತಹ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಸಮಸ್ವಭಾವವನ್ನು ಹೊಂದಿ ಎಲ್ಲರಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನತಕ್ಕಂತಹ ಭಾವನೆಯಲ್ಲಿದ್ದು ನನ್ನನ್ನು ಅವನು ಹೊಂದುತ್ತಾನೆ ಅಂತ ಹೇಳಿ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಾಶ್ಚಾಸ್ಮಿ ತತ್ವತಃ ಅವನು ತಿಳ್ಕೊಳ್ತಾನೆ, ನಾನು ಯಾರು, ನಾನು ಎಂತಹವನು ಅಂತ ಹೇಳಿ ಅವನು ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ತಾನೆ. ತಥೋ ಮಾಂ ತತ್ವತೋ ಜ್ಞಾತ್ವ, ನನ್ನನ್ನು ತತ್ವದಿಂದ ತಿಳಿದುಕೊಂಡು
ವಿಚಾರ ಮಾಡಿ ತಿಳಿದುಕೊಂಡು, ಜ್ಞಾನಿ ಅಂತ ಮೊದಲು ಹೇಳಿದ್ವಿ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಆ ಜ್ಞಾನಿಯಾದವನು ತತ್ವ ವಿಚಾರಗಳನ್ನು ವಿಮರ್ಶೆ ಮಾಡ್ತಾನೆ. ವಿಮರ್ಶೆ ಮಾಡಿ ಪರಮಾತ್ಮನನ್ನು ತಿಳ್ಕೊಳ್ತಕ್ಕಂತಹ ಅವನು ಆ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಹೇಳಿ ಕೂಡ ಪರಮಾತ್ಮ ಹೇಳ್ತಾನೆ. ಅಂತಹವನು ನಾನೇ ನನ್ನಂತೆಯೇ ಇರ್ತಾನೆ ಅವನು ಅಂತ ಹೇಳಿ ಯಾರು ಹೇಳ್ತಾನೆ, ಅದೇ ಮಾತನ್ನು ಇಲ್ಲಿ ಹೇಳ್ತಾನೆ. ತಥೋ ಮಾಂ ತತ್ವತಃ ಜ್ಞಾತ್ವ ವಿಶತೆ ತದನಂತರಂ, ನನ್ನನ್ನು ಹೊಂದುತ್ತಾನೆ ಅವನು ಆ ಮನುಷ್ಯ. ಇಲ್ಲಿಂದ ಭಗವಂತ ಅರ್ಜುನನ ಮೇಲೆ ಇಷ್ಟೊಂದು ಹೇಳಿ ಆಯಿತು, ಇನ್ನಾದರೂ ನನ್ನನ್ನು ನೀನು ಹೊಂದಬೇಕು, ನಾನು ಹೇಳಿದ ಮಾತಿಗೆ ನೀನು ಯುದ್ಧವಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ನನ್ನನ್ನು ಶರಣಾಗು ಅನ್ನುವ ರೀತಿಯಲ್ಲಿ ಹೇಳ್ತಾನೆ. ಇಲ್ಲಿ ಶರಣಾಗತಿಯನ್ನು ನಾವು 3 ರೀತಿಯಲ್ಲಿ ಅನುಭವಿಸಬಹುದು. ಒಂದು, ನನ್ನಂಥ ನಿಮ್ಮಂತಹ ಜನಗಳು ನಿತ್ಯ ಕರ್ಮಗಳಲ್ಲಿ ತೊಡಗಿ ಎಷ್ಟೋ ಅಪರಾಧಗಳನ್ನು ಕೂಡ ಮಾಡಿರ್ತೀವಿ, ತಪ್ಪನ್ನು ಮಾಡಿರ್ತೀವಿ. ಅಂತಹವರಿಗೆ ಹಾಗಾದರೆ ಶರಣಾಗತಿ ಇಲ್ಲವೇ ಅನ್ನತಕ್ಕಂತಹ ಪ್ರಶ್ನೆ ಬರಬಾರದು ಅಂತಲೇ ಇಲ್ಲಿ 3 ವಿಶೇಷವಾದಂತಹ ಶ್ಲೋಕಗಳಿದೆ. ಅದರಲ್ಲಿ ಒಂದು ಇದು, ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ ಮತ್ಪ್ರಸಾದಮವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನಿಮ್ಮ ನಿತ್ಯವಾದಂತಹ ಕರ್ಮಗಳನ್ನು, ಎಲ್ಲ ಕರ್ಮಗಳನ್ನು ಸದಾ ಮಾಡಿಕೊಂಡಿದ್ದು, ಎಲ್ಲ ಕರ್ಮಗಳಲ್ಲಿಯೂ ನನ್ನ ಕೃಪೆಯಿಂದ ಕೆಲಸವಾಗ್ತಾ ಇದೆ ಅನ್ನತಕ್ಕಂತಹ ಆ ಪರಮಾತ್ಮನ ಬ್ರಹ್ಮಾರ್ಪಣ ಸ್ವಭಾವದಿಂದ ಕೆಲಸವನ್ನು ಮಾಡಿಕೊಂಡಿದ್ದರೂ ಕೂಡ ನನ್ನನ್ನು ನೀನು, ನನ್ನ ಪದವನ್ನು ನೀನು ಹೊಂದುತ್ತೀಯೇ ಅಂತ ಹೇಳ್ತಾನೆ. ಆಮೇಲೆ ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ, ಕಾಯ ವಾಚ ಮನಸ, ಅದನ್ನೇ 3 ಶ್ಲೋಕಗಳಲ್ಲಿ ಹೇಳ್ತಾನೆ. ಚೇತಸ ಸರ್ವಕರ್ಮಾಣಿ ಮೈ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಂ ಸತತಂ ಭವ. ನಿನ್ನ ಬುದ್ಧಿಯನ್ನು ಉಪಯೋಗಿಸಿ ನನ್ನಲ್ಲಿಯೇ ನಿನ್ನ ಮನಸ್ಸನ್ನು ಸದಾ ಇಡು. ಗೊತ್ತಾಯ್ತಾ? ಮಚ್ಚಿತ್ತಂ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತ್ಯರಿಷ್ಯತಿ ಅತಚೇತ್ವ ಅಹಂಕಾರೋನ್ನ ಶ್ರೋಷ್ಯಸಿ ವಿನಂಕ್ಷಸಿ. ಇನ್ನು ಕಾಯ ವಾಚ ಮನಸ್ಸ ಅಂತ ಹೇಳಿದ್ವಿ. ಈ 3ರಲ್ಲಿಯೂ ಶರೀರದಲ್ಲಿಯೂ ಕೂಡ ಯಾವುದೇ ಅಹಂಕಾರ ಮಮತೆಗಳು ಯಾವುದೂ ಇಲ್ಲದೆ ನನ್ನನ್ನು ನೀನು ಪಡೆಯುತ್ತೀಯ ಅಂತ ಹೇಳಿ. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ. ಈಗ ನೇರವಾಗಿ ಅವನನ್ನೇ ಹೇಳ್ತಾ ಇದ್ದಾನೆ, ಅರ್ಜುನನ್ನೇ ಹೇಳ್ತಾ ಇದ್ದಾನೆ. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷತಿ. ನೀನು ಒಂದು ವೇಳೆ ಅಹಂಕಾರವನ್ನು ಆಶ್ರಯಿಸಿ, ಯದಹಂಕಾರಮಾಶ್ರಿತ್ಯ ಅಹಂಕಾರವನ್ನು ಆಶ್ರಯಿಸಿ ನ ಯೋತ್ಸ್ಯ ಇತಿ ಮನ್ಯಸೆ, ನಾನು ಯುದ್ಧವನ್ನೇ ಆಡುವುದಿಲ್ಲ ಹೇಳಿದ್ನಲ್ಲ, ನಾನು ಯುದ್ಧ ಆಡೋದಿಲ್ಲ. ಅಹೋವತ ಮಹತ್ಪಾಪಂ ಕರ್ತುಂ ವ್ಯವಸಿತ ವಯಂ, ನಾನು ಮಾಡೋದೇ ಇಲ್ಲ, ಎಂತಹ ಪಾಪವನ್ನು ಮಾಡೋಕ್ಕೆ ಹೋಗ್ತಿದ್ದೀವಿ, ಯುದ್ಧವಾಡೋದಿಲ್ಲ ಅಂತ ಹೇಳಿ ಏನಾದರೂ ನೀನು ಕುಳಿತುಕೊಂಡ್ರೆ ಬಲವಂತವಾಗಿ ನನ್ನನ್ನೇ ಯುದ್ಧ ಮಾಡುವಂತೆ ನೀನು ಮಾಡ್ತೀಯಾ. ನಾನು ಶಸ್ತ್ರವನ್ನು ಎತ್ತೋದಿಲ್ಲ ಅಂತ ಹೇಳಿದ್ದೇನೆ, ಆದರೆ ನನ್ನನ್ನೇ ಮಾಡುವಂತೆ ನೀನು ಮಾಡ್ತೀಯಾ ಅಂತ ಹೇಳಿ ಇವಾಗ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮವಃ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಈ ಪರಮಾತ್ಮ ಆದಂತಹ ನಾನು ಎಲ್ಲರ ಹೃದಯದಲ್ಲಿಯೂ ಯಾವ ರೀತಿಯಲ್ಲಿ ಯಂತ್ರಾರೂಢನಾಗಿ ಕುಳಿತಿದ್ದೇನೆ ಅನ್ನೋದನ್ನು ನೀನು ತಿಳಿದುಕೋ ಅಂತಾನೆ. ಯಾವ ರೀತಿಯಲ್ಲಿ ಯಂತ್ರಾರೂಢನಾಗಿ ಅಂತ ಹೇಳಿದರೆ, ಒಂದು ಗಾಣದ ಎತ್ತು ತಿರುಗುವಾಗ ಆ ಗಾಣದ ಎತ್ತು ಒಂದು ಕಡೆಯಲ್ಲಿ ಇರುತ್ತೆ, ಒಂದು ಕಡೆಯಲ್ಲಿ ಆ ಗಾಣದ ಕೇಂದ್ರ ಇರುತ್ತೆ. ಕೇಂದ್ರದ ಮೇಲೆ ಒಂದು ಹಲಗೆ ಹಾಕಿರ್ತಾರೆ, ಅದರ ಮೇಲೆ ಒಬ್ಬ ಮನುಷ್ಯ ಕೂತ್ಕೊಂಡು ಆ ಎತ್ತನ್ನು ಓಡಿಸೋದಕ್ಕೆ ಕೂತ್ಕೊಂಡಿರ್ತಾನಲ್ಲ, ಆ ರೀತಿಯಲ್ಲಿ ಗಾಣದ ಎತ್ತನ್ನು ಯಂತ್ರಾರೂಢನಾಗಿ ನಾನು ಕುಳಿತಿದ್ದೇನೆ ಅನ್ನತಕ್ಕಂತಹದ್ದನ್ನು ನೀನು ತಿಳಿದುಕೋ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ನೀನು ಅಂತಹ ನನ್ನನ್ನು ನೀನು ಶರಣಾಗತನಾದರೆ ಸಂಪೂರ್ಣವಾದಂತಹ ಆ ಶಾಂತಿಧಾಮವನ್ನು ತಲುಪ್ತೀಯ, ಪರಮಶಾಂತಿಯನ್ನು, ಅತಿ ಶ್ರೇಷ್ಠವಾದಂತಹ ಶಾಂತಿಯನ್ನು ನೀನು ಪಡೆಯುತ್ತೀಯ ಅಂತ ಹೇಳ್ತಾನೆ. ಈಗ ಅವನಿಗೆ ಹೇಳ್ತಾನೆ, ಇಷ್ಟು ಹೇಳಿದ್ರೂ ಎದ್ದುಕೊಳ್ಳಿಲ್ವಲ್ಲ ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಬರುತ್ತೆ. ಇತಿ ತೇ ಜ್ಞಾನಮಾಖ್ಯಾತುಂ ಗುಹ್ಯಾತ್ ಗುಹ್ಯತರಂ ಮಮ.
ಇಷ್ಟು ನಿನಗೆ ಎಲ್ಲ ಇದುವರೆಗೆ ಗುಹ್ಯವಾದ ವಿಚಾರಗಳನ್ನೆಲ್ಲ ಹೇಳಿಕೊಂಡು ಬಂದ ಭಗವಂತ. ರಾಜಗುಹ್ಯ, ರಾಜವಿದ್ಯಾ ಅಂತ ಹೇಳಿ ಎಷ್ಟೊಂದು ಗುಹ್ಯಗಳನ್ನು ಹೇಳಿದೆ ನಾನು. ಇದರಲ್ಲಿ ಇದು ಮಾತ್ರ ಇತಿತೆ ಜ್ಞಾನವಾಖ್ಯಾತು ಗುಹ್ಯಾತ್ ಗುಹ್ಯತರಂ, ಎಲ್ಲ ಗುಹ್ಯಕ್ಕಿಂತ ಗುಹ್ಯವಾದದ್ದು, ರಹಸ್ಯಕ್ಕಿಂತ ರಹಸ್ಯವಾದಂತಹ ಎಲ್ಲ ಜ್ಞಾನಗಳನ್ನು ನಾನು ನಿನಗೆ ಹೇಳಿಬಿಟ್ಟಿದ್ದೀನಪ್ಪ. ವಿಮೃಶ್ಯೇಷೈ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಯಾವ ರೀತಿಯಲ್ಲಿ ನಿನಗಿಷ್ಟು ಆ ರೀತಿ ಮಾಡ್ಕೊಳ್ಳಪ್ಪ, ನೀನೇ ವಿಮರ್ಶೆ ಮಾಡು, ವಿಮರ್ಶೆ ಮಾಡಿಬಿಟ್ಟು ನೀನೇ ಮಾಡ್ಕೋ, ಅದೇನು ಮಾಡ್ಕೊಳ್ತೀಯಾ ಅಂತ ಹೇಳ್ತಾನೆ ಭಗವಂತ. ಆದರೆ ಸುಮ್ಮನೆ ಇರ್ತಾನ? ಸುಮ್ಮನೆ ಇರುವಂಥವನಲ್ಲ ಅವನು ಭಗವಂತ. ಈಶ್ವರರಿಗೆ ಈಶ್ವರನಾದಂತಹವನು, ಎಲ್ಲ ಜ್ಞಾನಿಗಳಿಗೆ ಜ್ಞಾನಿಯನಾದಂತಹ ಭಗವಂತ ನಿನಗೆ ಯಾವ ಸಂಶಯವೂ ಇಲ್ಲದೆ ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೇನೆ, ಶಾಸ್ತ್ರಗಳನ್ನು ಕೂಡ ವಿವರಿಸಿ ಹೇಳಿದ್ದೇನೆ, ಪರಮಶ್ರೇಷ್ಠವಾದಂತಹ ಆ ಜ್ಞಾನವನ್ನು ಕೂಡ ನಿನಗೆ ತಿಳಿಸಿದ್ದೇನೆ, ಅದಕ್ಕೆ ನೀನು ನಿನ್ನ ಇಷ್ಟ ಬಂದಂಗೆ ಮಾಡು ಅಂತ ಹೇಳಿಬಿಡ್ತಾನೆ. ಆದರೆ ಅವನು ಇಷ್ಟ ಬಂದಂಗೆ ಮಾಡೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂದರೆ ಅವನಿಗೆ ಬಹಳ ಪ್ರಿಯವಾದಂತಹವನು. ನೀನು ಪ್ರಿಯೋಸಿಮೆ ಅಂತ ಹೇಳ್ತಾನೆ, ನನಗೆ ಬಹಳ ಪ್ರಿಯನಾದಂತಹವನು, ನನ್ನಲ್ಲಿ ಆಸಕ್ತಿ ಇದ್ದಂತಹವನು. ಹಾಗಾಗಿ ಅವನ ಇಷ್ಟಕ್ಕೆ ಬಿಡೋದಿಲ್ಲ. ಮುಂದುವರಿಸಿ ಭಗವಂತ ಹೇಳ್ತಾನೆ, ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ನೀನು ನನಗೆ ಅತಿ ಪ್ರೀತಿ ಪಾತ್ರನಾದಂತಹವನು, ದೃಢನಾಗಿದ್ದೀಯಾ, ಜ್ಞಾನವನ್ನು ತಿಳಿಯಲೇಬೇಕು ಅನ್ನತಕ್ಕಂತಹ ಭಾವನೆಯಲ್ಲಿ ಕೂಡ ಇದ್ದೀಯಾ. ಹಾಗಾಗಿ ಅಲ್ಲಿ ಗುಹ್ಯ ತರಂ ಅಂದ. ಗುಹ್ಯ ತರಂ ಅಂದರೆ ಗುಡ್ ಬೆಟರ್ ಬೆಸ್ಟ್ನಲ್ಲಿ ಬೆಟರ್ ಇದ್ದಂಗೆ, ಬೆಸ್ಟನ್ನು ಹೇಳ್ತೀನಿ ನಾನು ಇವಾಗ ನಿನಗೆ. ಗುಹ್ಯಾತ್ ಗುಹ್ಯ ತಮಂ, ಇದಕ್ಕಿಂತ ಇನ್ನು ಗುಹ್ಯವಾದಂತಹದ್ದು ಯಾವುದೂ ಇಲ್ಲ ಅನ್ನತಕ್ಕಂತಹದ್ದು ಒಂದು ನಿನಗೆ ಹೇಳ್ತೇನೆ. ಹಾಗಾಗಿ ನನ್ನನ್ನು ಕೇಳು, ನೀನು ನನಗೆ ಪ್ರೀತಿ ಪಾತ್ರನಾದವನಿಂದ ಅಂತ ಹೇಳ್ತಾನೆ. ಇನ್ನು ಮುಂದಕ್ಕೆ ಹೇಳ್ತಾನೆ ಭಗವಂತ, ಇದು ಶರಣಾಗತಿಯ 2ನೇ ಶ್ಲೋಕ. ಅಂದರೆ ಮೊದಲು ಏಕದಂ ಕೆಳಗಡೆ ಇರತಕ್ಕಂತಹವರಿಗೆ ಅನ್ನುವ ಅರ್ಥದಲ್ಲಿ, ಇದನ್ನು ಮುಂದೆ ನಾನು ವಿವರಣೆ ಮಾಡಿ ಹೇಳ್ತೇನೆ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈವೇಶ್ವಸಿ ಸತ್ಯಂತೆ ಪ್ರತಿಜಾನಿ ಪ್ರಿಯೋಸಿಮೆ. ನನಗೆ ಅತಿ ಪ್ರಿಯನಾದಂತಹವನು ನೀನು, ನನ್ನನ್ನೇ ತದೇಕ ಚಿತ್ತದಿಂದ ನೀನು ಧ್ಯಾನ ಮಾಡು, ಭಜಿಸು, ಅನವರತವೂ ನನ್ನಲ್ಲಿಯೇ ಜಾಗೃತನಾಗಿರು. ಜಾಗೃತಾವಸ್ಥೆಯಾಗಲಿ, ಸುಷುಪ್ತಿಯಾಗಲಿ, ನಿದ್ರಾವಸ್ಥೆಯಲ್ಲಾಗಲಿ ನನ್ನನ್ನೇ ಅಪ್ರಮೇಯ ಅಂತ ಹೇಳಿ ತಿಳ್ಕೊಂಡಿರು. ಯಾವ ಧರ್ಮವನ್ನು ಮಾಡಿದರೂ ಕೂಡ ನನಗೇ ಅದನ್ನು ನೀನು ಅರ್ಪಿಸು. ಮನ್ಮನಾಭವ, ನನ್ನನ್ನೇ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಂಡಿರು. ಯಾಕೆ ಅಂದರೆ ನಿಂತರೂ ಕೂತರೂ ತಿಂದರೂ ಊಟ ಮಾಡಿದರೂ ಕೂಡ ಕೃಷ್ಣ ನಾನಿನ್ನವನು ಅಂತ ಹೇಳತಕ್ಕಂತಹ ಸ್ವಭಾವ ನಿನ್ನಲ್ಲಿ ಇರಬೇಕು. ಆದ್ದರಿಂದ ನೀನು ಮನ್ಮನಾಭವ ಮದ್ಭಕ್ತ, ನನ್ನಲ್ಲಿಯೇ ಭಕ್ತಿಯನ್ನಿರಿಸು. ಮದ್ಯಾಜಿ, ಯಜನಶೀಲನಾಗು. ಇದನ್ನೇ ಕಾಯ ವಾಚ ಮನಸ್ಸ ಅಂತ ಹೇಳೋದು. ಒಂದು ಮನಸ್ಸಿನಿಂದ, ಒಂದು ಶರೀರದಿಂದ, ಒಂದು ವಾಕಿನಿಂದ, ಮಾತಿನಿಂದ ಅವನ ಜಪವನ್ನು ಮಾಡು. ಭಗವಂತನನ್ನು ಪ್ರೀತಿಸು. ಗೊತ್ತಾಯ್ತಾ? ಮಾಮೇವ ಯೇಷ್ಯಸಿ ಸತ್ಯಂತೆ, ನೀ ನನ್ನನ್ನೇ ಹೊಂದುತ್ತೀಯ, ಇದು ಸತ್ಯವಾದ ವಿಚಾರ. ಪ್ರತಿಜಾನೆ, ತಿಳಿದುಕೋ ನೀನು. ಯಾಕೆ ಅಂದರೆ ಪ್ರಿಯೋಸಿಮೆ, ನೀನು ಬಹಳ ನನಗೆ ಪ್ರಿಯನಾಗಿದ್ದೀಯ. ಹಾಗಾಗಿ ತಿಳಿದುಕೋ. ಏನು ಮಾಡಬೇಕು? ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವೇಶ್ವಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿಮೆ. ನನಗೆ ನೀನು ಈ ವಿಚಾರವನ್ನು ತಿಳಿದುಕೋ ಅಂತ ಹೇಳಿ ಭಗವಂತ ಹೇಳ್ತಾನೆ. ಇನ್ನು ಕಡೆಯದಾಗಿ ಅದ್ಭುತವಾದಂತಹ ಒಂದು ಶರಣಾಗತಿ ಮಂತ್ರವನ್ನು ಭಗವಂತ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ, ಮಾಮೇಕಂ ಶರಣಂ ವ್ರಜ, ನನ್ನನ್ನೇ ಶರಣು ಹೋಗು. ಯಾಕೆ ನನ್ನನ್ನೇ ಶರಣು ಹೋಗು ಅಂದರೆ ಹಿಂದೆ ಎಲ್ಲ ಹೇಳಿಬಿಟ್ಟಿದ್ದಾನೆ. ನನ್ನ ಒಳಗೆ ಎಲ್ಲ ದೇವತೆಗಳು ಇದ್ದಾರೆ. ಎಷ್ಟೋ ಜನ ಕಾಮ್ಯ ಕಾರಣಗಳಿಂದ ಬೇರೆ ಬೇರೆ ದೇವತೆಗಳನ್ನು ಪೂಜಿಸ್ತಾರೆ. ಅವರಿಗೆ ಆ ಫಲವನ್ನು ಕೊಡುವಂತೆ ನಾನೇ ಅವರನ್ನು ಪ್ರಚೋದಿಸುತ್ತೇನೆ. ಹಾಗಾಗಿ ಇವರೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಮಾಮೇಕಂ ಶರಣಂ ವ್ರಜ, ಅವರ ಮೇಲ್ಗಡೆಯಲ್ಲಿ ಬೇರೆಯವರನ್ನೊಬ್ಬರು ಇಲ್ಲ. ಹಾಗಾಗಿ ಯು ಹ್ಯಾವ್ ಟು ರೀಚ್ ಟು ದ ಟಾಪ್. ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ, ನಿನ್ನ ಎಲ್ಲ ಪಾಪಗಳನ್ನು ಕೂಡ ನಾನು
ತೀರಿಸಿ ಮೋಕ್ಷ ಇಷ್ಯಾಮಿ ಮಾ ಶುಚ, ನೀನು ಯೋಚನೆ ಮಾಡಬೇಡ, ನಾನು ನಿನಗೆ ಭಯಪಡಬೇಡ, ನಾನು ನಿನಗೆ ಮೋಕ್ಷವನ್ನು ಕೊಡ್ತೇನೆ ಅಂತ ಹೇಳಿ. ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದರೆ ಎಲ್ಲ ಧರ್ಮಗಳನ್ನೂ ಬಿಟ್ಟು ಅಂತ ಹೇಳಿ. ಎಲ್ಲ ಧರ್ಮಗಳನ್ನೂ ಬಿಟ್ಟು ಅಂತಂದರೆ ಮಾಡಬೇಕಾದಂತಹ ಕಾಯ ಕರ್ಮಗಳಲ್ಲಿ ಧರ್ಮ ಕಾರ್ಯಗಳಿರಲಿ ಅಧರ್ಮ ಕಾರ್ಯಗಳಿರಲಿ ಎಲ್ಲವನ್ನೂ ಬಿಟ್ಟು ಅಂತ ಹೇಳಿ. ಅದರಲ್ಲಿ ಧರ್ಮವನ್ನು ಬಿಟ್ಟು ಅಂದರೆ ಅಧರ್ಮಗಳನ್ನು ಮಾಡಿಕೊಂಡು ಅನ್ನತಕ್ಕಂತಹ ಅರ್ಥವಾಗುವುದಿಲ್ಲ. ಇಲ್ಲಿ ವಿಶೇಷವಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಅನ್ನತಕ್ಕಂತಹದ್ದು ಸನ್ಯಾಸ ಯೋಗದಲ್ಲಿ ಬರತಕ್ಕಂತಹ ನೈಷ್ಕರ್ಮಸ್ಯ ವಿವರ್ಜಿತಾತ್. ಎಲ್ಲ ಕರ್ಮಗಳನ್ನು, ಯಾವ ಕರ್ಮಗಳನ್ನು ಮಾಡ್ತಾ ಇಲ್ಲ ಅವರು. ಸನ್ಯಾಸ ಯೋಗದಲ್ಲಿ ಇರತಕ್ಕಂತಹವರು ಯಾವ ಕರ್ಮವನ್ನು ಮಾಡೋದಿಲ್ಲ. ಅವರು ಏನು ಹೇಳ್ತಾರೆ, ಈ ಕಾರ್ಯಗಳನ್ನು ಏನು ಪ್ರಾಕೃತಿಕವಾದಂತಹ ಕೆಲಸಗಳನ್ನು ಏನು ನಾನು ಪ್ರಕೃತಿಜನ್ಯವಾದಂತಹ ಕೆಲಸಗಳನ್ನು ಏನು ನಾನು ಮಾಡ್ತಾ ಇದ್ದೀನಿ, ಅದು ಎಲ್ಲವೂ ಕೂಡ ಆಯಾ ಇಂದ್ರಿಯಗಳು, ಇಂದ್ರಿಯಾದಿ ಅಧಿಷ್ಠಾತ್ರ ದೇವತೆಗಳು ಆ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದರ ಪಾಡಿಗೆ ಅದು ನಡಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲ ಕರ್ಮಗಳನ್ನು ನ್ಯಾಸ ಮಾಡ್ತಾರೆ. ಕಾಮ್ಯಾಣಾಂ ಕರ್ಮಣಾನ್ಯಾಸ, ಅದು ಬರೀ ಕಾಮ್ಯ ಕರ್ಮವಲ್ಲ, ಕಾಮ್ಯವೂ ಹೌದು, ವಿವರ್ಜಿತವೂ ಹೌದು, ಪ್ರವೃತ್ತಿ ಕೆಲಸವೂ ಹೌದು, ನಿವೃತ್ತಿ ಕೆಲಸವೂ ಹೌದು. ಎಲ್ಲ ಕೆಲಸಗಳನ್ನು ಕೂಡ ವಿಸರ್ಜನೆ ಮಾಡತಕ್ಕಂತಹವರು ಅಲ್ಲ. ಆದ್ದರಿಂದ ಎಲ್ಲ ಧರ್ಮಗಳನ್ನು ನೀನು, ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಅಂತ ಹೇಳ್ತಾನೆ. ನನ್ನೊಬ್ಬನನ್ನೇ ಶರಣಾಗು, ಮೋಕ್ಷ ಪ್ರಬಂಧಕನಾದಂತಹ ನಾನು ಎಲ್ಲ ಪಾಪಗಳನ್ನು ನಿವೃತ್ತಿ ಮಾಡಿ ನಾನು ನಿನಗೆ ಮೋಕ್ಷವನ್ನು ಕೇಳ್ತೇನೆ ಅಂತ ಹೇಳಿ. ಈ ಪ್ರಪತ್ತಿಯಲ್ಲಿ ಪೂರ್ಣವಾದ ಜ್ಞಾನವನ್ನು ಪಡೆದಂತಹವರಿಗೆ, ಸನ್ಯಾಸಿಗಳಾದಂತಹವರಿಗೆ ಈ ವಿಚಾರವನ್ನು ಹೇಳಿದೆ ಅಂತ ಹೇಳಿ. ಭಗವಂತನೇ ಹೇಳಿದ್ದಾನೆ ಎಷ್ಟೋ ಸತಿ, ಇದು ಸಾಮಾನ್ಯ ಮನುಷ್ಯರಿಗೆ ಮಾಡತಕ್ಕದ್ದಲ್ಲ, ಬಹಳ ಕಷ್ಟ. ಯಾಕೆಂದರೆ ಕರ್ಮಯೋಗ, ಕರ್ಮ ಸನ್ಯಾಸವನ್ನು ವಿವರಣೆ ಮಾಡಬೇಕಾದರೆ ಭಗವಂತ ಹೇಳ್ತಾನೆ ಕರ್ಮ ಸನ್ಯಾಸ ಬಹಳ ಕಷ್ಟ. ಯಾಕೆ ಅಂದರೆ ಪ್ರಾಕೃತಿಕವಾದಂತಹ ಕೆಲಸಗಳನ್ನು ಮಾಡಿಕೊಂಡೇ ಮಾಡಬೇಕಾಗತ್ತೆ. ಹಾಗಾಗಿ ಪ್ರಕೃತಿಜನ್ಯವಾದ ಕೆಲಸಗಳನ್ನು ಮಾಡಿ ಅದರ ಫಲಗಳನ್ನು ತ್ಯಾಗ ಮಾಡಿ ನೀನು ನಿನ್ನ ಯೋಗ ಸಾಧನೆಯನ್ನು ಕರ್ಮಯೋಗದಲ್ಲಿ ಕೆಲಸ ಮಾಡು ಅಂತ ಹೇಳಿ ಅರ್ಜುನನಿಗೆ ಹೇಳಿರೋದುಂಟು. ಇಲ್ಲಿ ನಾವು ಒಂದು ನಿಮಿಷ ಆಲೋಚನೆ ಮಾಡಿದರೆ, ಈ ಶರಣಾಗತಿಯನ್ನು, ಈ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳುವ ಶ್ಲೋಕವನ್ನು ನಾವು ಆಲೋಚನೆ ಮಾಡಿದರೆ, ಹಾಗಾದರೆ ಸಾಮಾನ್ಯ ಜನರಿಗೆ ಮೋಕ್ಷ ಇಲ್ಲವೇ, ಸನ್ಯಾಸಿಗಳೇ ಆಗಬೇಕೇ ಅಂತ ಪ್ರಶ್ನೆಯನ್ನು ನಾವು ಹಾಕ್ಬೋದು. ಒಂದೇ ಒಂದು ಚೂರು ಹಿಂದೆ ಹೋಗಿ ನೋಡಿದರೆ, ನಾನು ಜ್ಞಾನದ ದಾರಿಯನ್ನೇ ಹಿಡಿದು ಬಿಡ್ತೇನೆ ಅಂತೇನೆ ಅರ್ಜುನ ಒಂದು ಸಮಯದಲ್ಲಿ. ನನಗೆ ಯುದ್ಧ ಬೇಡ, ಜ್ಞಾನದಿಂದನೂ ಮೋಕ್ಷ ಸಿಗುತ್ತಾದರೆ ಜ್ಞಾನದ ದಾರಿಯನ್ನೇ ಹಿಡಿದು ಬಿಡ್ತೇನೆ ಅಂತ ಹೇಳಿದಾಗ, ಇಲ್ಲಪ್ಪ, ಕ್ಷಾತ್ರ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಬೇಕು. ಎಲ್ಲ ಕೆಲಸಗಳನ್ನು ತ್ಯಾಗ ಮಾಡುವುದು ಅಷ್ಟು ಸುಲಭವಲ್ಲ. ಆದ್ದರಿಂದ ಮಾಡಬೇಕಾದ ಕೆಲಸಗಳನ್ನು ಮಾಡಿಕೊಂಡು ಫಲಗಳನ್ನು ತ್ಯಾಗ ಮಾಡಿಕೊಂಡು ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ಯುದ್ಧ ಮಾಡು, ಅವರನ್ನು ಕೊಲ್ಲು ಅಂತ ಹೇಳ್ತಕ್ಕಂತಹ ಕೃಷ್ಣ ಇವನನ್ನು ಸನ್ಯಾಸ ಮಾಡಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳುವ ಒಂದು ವಿಚಾರವೇ ಇಲ್ಲ. ಹಾಗಾಗಿ ಇವನಿಗೆ ಸರ್ವಾತ್ಮನಾದಂತಹವನು, ಸರ್ವಭೂತನಾಗಿರತಕ್ಕಂತಹವನನ್ನು ನೆನೆದು ನೀನು ಮಾಡಬೇಕಾದ ಕೆಲಸಗಳನ್ನು ಮಾಡಿ ಕರ್ಮಫಲಗಳನ್ನು ತ್ಯಾಗ ಮಾಡಿ ಸರ್ವಸಂಗ ಪರಿತ್ಯಾಗಿಯಾಗಿ ನೈಷ್ಕರ್ಮಿಯಾಗಿ ಇರು ಅಂತ ಹೇಳಿ ಅವನಿಗೆ ಹೇಳೋದೇ ಇಲ್ಲ. ಆದ್ದರಿಂದ ಈ ಭಗವಂತ 3 ರೀತಿಯಾದಂತಹ ಶರಣಾಗತಿಗಳನ್ನು ಹೇಳ್ತಾನೆ. ಸಾಮಾನ್ಯ ಮನುಷ್ಯರಿಗೂ ಕೂಡ ನಾವು ಭಗವಂತನನ್ನು ಬೇಡೋದು ಏನಂತ, ಭಗವಂತ ನಾನು ದುರ್ಮಾರ್ಗಿ, ನಾನು ಪಾಪಿ, ಜ್ಞಾನ ಇಲ್ಲ, ನನಗೆ ತಿಳುವಳಿಕೆ ಇಲ್ಲ, ಎಷ್ಟೋ ಅಪರಾಧಗಳನ್ನು ಮಾಡಿಬಿಟ್ಟಿದ್ದೇನೆ, ನನಗೆ ಜ್ಞಾನವನ್ನು ಕೊಟ್ಟು ನನ್ನನ್ನು ಕಾಪಾಡು, ಸದ್ಗತಿಯನ್ನು ಕೊಡು ಅಂತ ಹೇಳಿ ನಾವು ಕೇಳ್ತೀವಿ. ಹಾಗಾಗಿ ಇಲ್ಲಿ ಈ 3 ಶ್ಲೋಕಗಳನ್ನು ನಾವು ನೋಡಬೇಕು. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯ. ಆವಾಗ ನಾವು ನೆನಪು ಮಾಡಿದ್ವಿ ನಿಮಗೆ, ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅದರ ಫಲತ್ಯಾಗ ಮಾಡಿ ನನ್ನನ್ನು ಆಶ್ರಯಿಸು, ನಿನಗೆ ನಾನು ದೊರಕುತ್ತೇನೆ ಅಂತ ಹೇಳಿ ಒಂದು. ಇದನ್ನು ಪ್ರಥಮ ಶರಣಾಗತಿ ಅಂದರೆ ನನ್ನಂತಹವರಿಗೆ, ನಿಮ್ಮಂತಹವರಿಗೆ, ಅವರಿಗೆ ಆಗತಕ್ಕಂತಹ ಶರಣಾಗತಿ ಸುಲಭವಾದಂತಹ ನಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಫಲತ್ಯಾಗ ಮಾಡತಕ್ಕಂತಹದ್ದು ಅಂತ. ಇನ್ನು ಸ್ವಲ್ಪ ಮುಂದುವರೆದು ಭಗವಂತನಲ್ಲಿಯೇ ಯಾವಾಗಲೂ ನಿರತರಾಗಿರತಕ್ಕಂತಹವರು ಯಜ್ಞದಾನ ಕರ್ಮಗಳನ್ನು ಮಾಡಿಕೊಂಡು ಅದರಲ್ಲಿ ಆ ಫಲದಲ್ಲಿ ಆಸಕ್ತಿ ಇಲ್ಲದೇ ಇರತಕ್ಕಂತಹ ಜನಗಳಿಗೆ ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈವೇಶ್ಯಸಿ
ಸತ್ಯಂತೆ ಪ್ರತಿಜಾನೆ ಪ್ರಿಯಾಸಿಮೆ ಅಂತ ಹೇಳಿ ಭಗವಂತ ಹೇಳುವಂತಕ್ಕದ್ದು. ಇನ್ನೊಂದು ಮೂರನೆಯದಾಗಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಾಂ ರಜ, ಉತ್ತಮಾಧಿಕಾರಿ, ಮಧ್ಯಮಾಧಿಕಾರಿ ಮತ್ತು ಮಂದಾಧಿಕಾರಿ ಅಂತ ಹೇಳಿ 3 ಜನ ಶರಣಾಗತರನ್ನು ಹೇಳ್ತಾನೆ. ಇಲ್ಲಿ ಕಾರ್ಯಗಳನ್ನು ಮಾಡಿಕೊಂಡು ನನ್ನನ್ನು ಪಡೆಯುತ್ತಾನೆ, ಶಾಶ್ವತ ಪದವನ್ನು ಪಡೆಯುತ್ತಾನೆ. ಅಂದರೆ ಎಲ್ಲ ತನ್ನ ಕೆಲಸಗಳನ್ನು ಮಾಮೂಲಿನಂತೆ ಮಾಡಿಕೊಂಡು ವಾಸುದೇವ ಭಗವಂತನನ್ನು ಯಾರು ಶರಣಾಗ್ತಾನೋ ಅವನನ್ನು ಅವನು ಕಾಪಾಡಿಯೇ ತೀರುತ್ತಾನೆ. ಆ ದೃಢ ನಿಶ್ಚಯದಿಂದ ಶರಣಾಗತನಾದರೆ ಅವನಿಗೆ ಯಾರು ನಿತ್ಯ ಶಾಶ್ವತವಾದಂತಹ ವೈಷ್ಣವ ಪದ ದೊರಕುತ್ತೆ ಅಂತ ಹೇಳಿ ಭಗವಂತನೇ ಹೇಳ್ತಾನೆ. ನಿತ್ಯಂ ಶಾಶ್ವತಂ ವೈಷ್ಣವ ಪದಂ ಅವಾಪ್ನೋತಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಹಾಗಾಗಿ ಅದು ಶಾಶ್ವತವಾದಂತಹ ವೈಷ್ಣವ ಪದ ಸಿಕ್ಕಿಯೇ ಸಿಗ್ತದೆ. ಇನ್ನು 2ನೇ ಶ್ಲೋಕದಲ್ಲಿ ಹೇಳಿರತಕ್ಕಂತಹದ್ದು ಮದ್ಯಜನಶೀಲ ಶ್ರೌತಸ್ಮಾರ್ಥನಾಗಿ ಕರ್ಮಗಳನ್ನು ಮಾಡಿಕೊಂಡು ನನ್ನನ್ನು ಅನುಷ್ಠಾನ ಮಾಡಿಕೊಂಡು ಅಧರ್ಮಗಳ ಕಾರ್ಯಗಳನ್ನು ಮಾಡದೆ ನನ್ನನ್ನೇ ನಮಸ್ಕರಿಸಿಕೊಂಡು ಯಾರೊಬ್ಬನಿರ್ತಾನೋ ಅವನು ನನ್ನನ್ನು ತಲುಪ್ತಾನೆ ಅಂತ ಹೇಳ್ತಕ್ಕಂತಹದ್ದು 2ನೇದು. 3ನೇದು ಸನ್ಯಾಸಿಗಳಿಗೆ ಹೇಳಿದ್ದು ಅಂತ ಹೇಳ್ತೀವಿ. ಇಲ್ಲಿ ಉತ್ತಮವಾದಂತಹ ಶರಣಾಗತಿ ಸನ್ಯಾಸ ಯೋಗವಾದರೂ ಕೂಡ ಅದನ್ನು ಮಾಡುವುದು ಸಾಮಾನ್ಯ ಜನಗಳಿಗೆ ಕಷ್ಟ ಕಾರ್ಯ ಆದ್ದರಿಂದ ಭಗವಂತ ಎಂತಹ ಕರುಣಾಳು ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಸ್ಟೇಜಿನಲ್ಲಿ ಒಂದೊಂದನ್ನು ಹೇಳ್ತಾನೆ. ಹಿಂದೆ ಒಂದು ವೇಳೆ ಅವನು ಯಾರಿಗೂ ದುಷ್ಟನಾಗಿರ್ತಾನಪ್ಪ, ಅವನು ಕೆಟ್ಟ ಯೋನಿಯಲ್ಲಿ ಹುಟ್ಟಿರ್ತಾನೆ, ಅಂಥವನಿಗೆ ಮೋಕ್ಷವೇ ಇಲ್ಲವೇ ಅನ್ನುವ ಪ್ರಶ್ನೆಗೆ ಭಗವಂತ ಉತ್ತರ ಹೇಳಿದ್ದ. ಅದರಲ್ಲಿ ಅದ್ಭುತವಾದಂಥ ಈ ಶ್ಲೋಕ ನೆನಪಿಗಿಟ್ಟುಕೊಂಡ್ರೆ ಅವನು ಎಂತಹ ಕರುಣಾಳು ಅನ್ನೋದು ಅರ್ಥ ಆಗುತ್ತೆ. ಅಪಿಚೇತ್ ಸುದುರಾಚಾರೋ ಭಜಂತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಯಃ ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಸ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಎಂತಹ ಅದ್ಭುತವಾದಂಥ ಶ್ಲೋಕವನ್ನು ಅಲ್ಲಿ ಹೇಳಿದ್ದಾನೆ ಅಂದರೆ ಅಪಿಚೇತ್ಸು ದುರಾಚಾರಿಯಾಗಿದ್ದಂತಹವನಾದರೂ ಕೂಡ ಭಜತೆ ಮಾಂ ಅನನ್ಯ ಭಾಕ್, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಬುದ್ಧಿ ಬಂದು ತಾನು ಭಗವಂತನನ್ನು ಅನನ್ಯವಾಗಿ ಭಜಿಸಿದರೆ ಅವನನ್ನು ಏನಂತ ತಿಳ್ಕೊಳ್ಬೇಕು? ಸಾಧುರೇವ ಸಮಂತವ್ಯ, ಅವನನ್ನು ಸಾಧು ಸನ್ಯಾಸಿ ಅಂತಲೇ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಸಮ್ಯಕ್ ವ್ಯವಸಿತೋ ಹಿಯಃ, ಅವನು ಆ ವ್ಯವಸಾಯಾತ್ಮಕವಾದಂತಹ ಬುದ್ಧಿ ಭಗವಂತನನ್ನು ಪೂಜಿಸತಕ್ಕಂತಹ ಭಗವಂತನನ್ನು ಆರಾಧಿಸತಕ್ಕಂತಹ ಆ ಒಂದು ಬುದ್ಧಿ ಅವನಿಗೆ ಬಂದಿದೆ. ಆದ್ದರಿಂದ ಅವನೇನಾಗ್ತಾನೆ? ಕ್ಷಿಪ್ರಂಭವತಿ ಧರ್ಮಾತ್ಮ, ಬಹಳ ಬೇಗ ಅವನು ಧರ್ಮಾತ್ಮನಾಗುತ್ತಾನೆ. ಸಸ್ವಚ್ಛಾಂತಿಂ ನಿಗಚ್ಚತಿ, ಪರಮಶಾಂತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಅರ್ಜುನ ತಿಳಿದುಕೋ, ಕೌಂತೆಯ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನಾದವನು ಯಾವತ್ತೂ ನಾಶವಾಗುವುದಿಲ್ಲ ಅಂತ ಹೇಳಿದ. ಹಾಗಾಗಿ ಅವನು 3ನೆಯ ಜಾಗದಲ್ಲಿ ಇದ್ದರೂ ಕೂಡ ದುರಾಚಾರಿಯೇ ಆದರೂ ಕೂಡ ಅವನಿಗೂ ಶರಣಾಗತಿಯನ್ನು ಹೇಳ್ತಕ್ಕಂತಹದ್ದು ಅದೇ. ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಅದರ ಫಲವನ್ನು ತ್ಯಾಗ ಮಾಡಿ ಭಗವದ್ಭಕ್ತಿಯಲ್ಲಿ ನಿರತನಾಗಿದ್ದರೆ ಅವನಿಗೂ ಶರಣಾಗತಿ ದೊರಕುತ್ತದೆ, ಪರಮಶಾಂತಿಯನ್ನು ಅವನು ಪಡೆಯುತ್ತಾನೆ ಅಂತ ಹೇಳ್ತಾನೆ. ಪ್ರತಿಷಿದ್ಧವಾದಂತಹ ಕರ್ಮಗಳನ್ನು ಮಾಡಿಕೊಂಡಿದ್ದರೂ ಕೂಡ ಅವನನ್ನು ನಾನು ಕೈ ಬಿಡೋದಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ. ದುಷ್ಟನಾದ ಭಕ್ತ ಒಬ್ಬ ಯಾರು? ಅಭಿಚೇತ್ಸು ದುರಾಚಾರ, ದೃಷ್ಟನಾದಂತಹ ಭಕ್ತ, ಅವನಿಗೂ ಮೋಕ್ಷ ಉಂಟು. 2ನೇಯದು ಶಿಷ್ಟಾಚಾರಿಯಾದಂತಹ ಭಕ್ತ, ಮದ್ಯಾಜಿ ಮಾಂ ನಮಸ್ಕುರು ಅಂತ ಏನು ಹೇಳ್ತೀವಿ, ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು, ಅವನೂ ಕೂಡ ಅವನು ಮಧ್ಯಮವಾದಂತಹವನು. 3ನೇಯದು ಸರ್ವಧರ್ಮಾನ್ ಪರಿತ್ಯಜ್ಯ, ಅವನು ಶಿಷ್ಟಾಚಾರಿ. ಆದರೆ ಇವನು 3ನೇದವನು ನೈಷ್ಠಿಕವಾದಂತಹ ಸನ್ಯಾಸಿ. ಎಲ್ಲಗಳನ್ನು ಅಪ್ರಾಕೃತಿಕವಾದದ್ದು ಎಲ್ಲ ಕೆಲಸಗಳನ್ನು ತ್ಯಾಗ ಮಾಡಿ ಆದರೂ ಕೂಡ ಭಗವಂತನನ್ನು ಪಡೆಯುತ್ತಾನೆ ಅಂತ ಹೇಳಿ ಇಲ್ಲಿ ನಾವು ಭಗವಂತನನ್ನು ನೆಲೆಸಿಕೊಳ್ಳಬೇಕು. ಎಂತಹ ಕರುಣಾಮಯಿ, ನಾವು ಅಪರಾಧಗಳನ್ನು ಮಾಡಿದರೂ ಕೂಡ ನಮಗೆ ಉದ್ಧಾರ ಮಾಡತಕ್ಕಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಇದನ್ನೇ ನಾವು ಎಷ್ಟು ಹೇಳಿದರೂ ಸಾಲದು. ಈ ಶರಣಾಗತಿ ಮಂತ್ರವನ್ನು ನಾವು ಪದೇ ಪದೇ ಹೇಳ್ತಾ ಇರಬೇಕು. ಇದನ್ನು ಹೇಳ್ತಾನೆ ಕಡೆಗೆ ಸಂಜಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿವ ಅಶ್ರೋಷೌ ಅದ್ಭುತಂ ರೋಮಹರ್ಷಣಂ. ಈ ರೋಮಹರ್ಷಣವಾದಂತಹ ಸಂವಾದವನ್ನು ನಾನು ಕೇಳಿದೆ ಅಂತ ಹೇಳಿದಾಗ ಅವನನ್ನು ಪ್ರಶ್ನೆ ಕೇಳ್ತಾನಂತೆ, ಅಲ್ಲಪ್ಪ ಎಲ್ಲ ನಿನಗೆ ಯಾವ ರೀತಿಯಲ್ಲಿ
ಜೀರ್ಣ ಮಾಡಿಕೊಳ್ಳಕ್ಕಾಯಿತು, ಅರ್ಜುನನೇ ಕಷ್ಟಪಟ್ಟನಲ್ಲ ಅಂತ ಹೇಳಿದ್ರೆ ಆಗ ನನ್ನ ಗುರುಗಳಾದಂತಹ ವ್ಯಾಸರ ದಯೆಯಿಂದ ಇದೆಲ್ಲ ಜೀರ್ಣ ಮಾಡಿಸ್ಕೊಳ್ಳೋದಕ್ಕೆ ಆಯಿತು ಅಂತ ಹೇಳ್ತಾನೆ. ಕಡೆಯಲ್ಲಿ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಭ್ರುವಾನಿ ತಿರ್ಮತಿರ್ಮಮ. ಎಲ್ಲಿ ಕೃಷ್ಣನಿರ್ತಾನೋ, ಎಲ್ಲಿ ಅರ್ಜುನನಿರ್ತಾನೋ ಅಲ್ಲಿ ಕೃಷ್ಣ ಇರ್ತಾನೆ, ಅಲ್ಲಿ ವಿಜಯವು ಸಿದ್ಧವಾದದ್ದು ಅಂತ ಹೇಳಿ ನಮ್ಮ ಈ ಗೀತೆಯ ಈ ಉಪನ್ಯಾಸವನ್ನು ಮುಗಿಸೋಣ. ಎಲ್ಲರಿಗೂ ಅನಂತಾನಂತವಾದಂತಹ ನಮಸ್ಕಾರಗಳು. ಇದರಲ್ಲಿ ದೋಷಗಳೇನಿದ್ದರೂ ಪಕ್ಕದಲ್ಲಿ ಇಟ್ಟು ಅದರಲ್ಲಿ ಇರತಕ್ಕಂತಹ ಒಳ್ಳೆಯ ವಿಚಾರಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು ಅಂತ ಕೋರಿಕೊಳ್ತೇನೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸೋಪನಿಷತ್ತು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋಧ್ಯಾಯಃ. ಸಂತೃಪ್ತಂ ಕಾಯೇನ ವಾಚಾ ಮನಸೇಂದ್ರಿಯೈವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾದತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಗುಂ ಸತ್ಸವಿಂದತೆ. ವಿಷ್ಣೋರ್ಯಃ ಪರಮಂ ಪದಂ ಪರ್ಯಾಪ್ಯಾನಂದರಾಯಾಯ ಸರ್ವಸ್ತೋಮೋತಿರಾತ್ರಮುತ್ತಮಮಹರ್ಭವತಿ. ಸರ್ವಸ್ಯಾಪ್ಯೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ.